ನೀವು ಹೇಳಿದ್ರಿ ಬೆಳಗ್ಗೆ 5:30 ಸಂಜೆವರೆಗೂ ಕೂಡ ಅವ್ರನ್ನ ಭೇಟಿ ಮಾಡ್ತೀವಿ. ಈ ರೀತಿಯ ಶ್ರಮ ಹಾಕ್ತೀವಿ. ನೀವೇ ಡ್ರಾಫ್ಟ್ ರೆಡಿ ಮಾಡ್ತೀರಾ. ಇಷ್ಟೆಲ್ಲಾ ಶ್ರಮ ಹಾಕಿ ಒಂದು ಹೋರಾಟವನ್ನ ರೂಪಿಸ್ತಾ ಇರುವಂತಹ ನಿಮಗೆ ಈ ರೀತಿಯ ಟೀಕೆಗಳು ಬಂದಂತ ಸಂದರ್ಭದಲ್ಲಿ ಹೇಗನ್ಸುತ್ತೆ ಸರ್? ಸರ್ ನಾನು ಮೊದಲಿಂದ ಕೂಡ ಆಧ್ಯಾತ್ಮಿಕ ಸಾಧನೆ ಮಾಡೋಣ ಸರ್. ಮಾನ, ಸನ್ಮಾನ, ಅವಮಾನ ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಮನೋಭಾವ ಸರ್ ನನಗೆ ಮೊದಲಿಂದ ಇರೋದ್ರಿಂದ ನಾನು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಸರ್. ಸೊ ಏನೇ ಬಂದರೂ ಕೂಡ ನಾನು ಎಲ್ಲನೂ ಸಮಾನವಾಗಿ ಸ್ವೀಕರಿಸ್ಕೊಳ್ತೀನಿ. ಅವರ ತಿಳುವಳಿಕೆ ಇಲ್ಲದೆ ಅವ್ರು ಏನೋ ಮಾತಾಡ್ತಾ ಅಂತ ನಾನೇ ಮಾತಾಡೋಕೆ ಹೋದರೆ ಸೊ ನನ್ನ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ. ಅಧ್ಯಾತ್ಮವನ್ನು ಫಾಲೋ ಮಾಡ್ತೀರಾ ಸರ್? ಖಂಡಿತ ಸರ್. ಸರ್ ಇಲ್ಲಿ ನಾನು ಒಂದು ಹೇಳಬೇಕು ಅಂದರೆ ನಿಮ್ಮ ವಾಹಿನಿ ಮುಖಾಂತರ ಯಾರೇ ಒಬ್ಬ ಹೋರಾಟಗಾರ ಆಗಬೇಕು ಅಂದರೆ ಮೊದಲು ಆಧ್ಯಾತ್ಮಿಕ ಸಾಧನೆ ಒಂದಷ್ಟು ಮಾಡಿ ಜೀವನ ಅಂದರೆ ಏನು, ಜೀವ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಂಡಾಗ ನಾವು ಬಲವಾಗಿ ಇಷ್ಟು ಮಟ್ಟಿಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಎದುರ್ಕೊಳ್ಬೇಕಾಗುತ್ತೆ. ಇಲ್ಲಿ ಈಗ ಹೇಳ್ದಲ್ಲ ಜೀವ ಸಾಕಷ್ಟು ಬೇರೆಕ್ಕೆ ನಂಗೆ ಮಾಡಿದ್ರೆ ಜೀವ ತೆಗಿತೀನಿ ಅಂತೇಳಿ ತೆಗೀರಿ ಅಂತ ಹೇಳ್ತೀನಿ ಹೊರತು ಬೇಡ ಅಂತ ಹೇಳಲ್ಲ. ಯಾಕೆ ನನಗೊಂದು ಕುತೂಹಲ. ಯಾಕೆ ನಾನು ಸಾಯೋದು ಅಂದರೆ ನಂಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಸಾಯೋದು ಅಂದರೆ ಏನಂದರೆ ಬಟ್ಟೆ ಬದಲಾಯಿಸಿದಾಗೆ, ಹಳೆ ಬಟ್ಟೆ ಬದಲಾಯಿಸಿ ಹೊಸ ಬಟ್ಟೆ ಹಾಕೊಂಡಾಗೆ ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗೋದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಪುನರಪಿ ಜನನಂ ಪುನರಪಿ ಮರಣ ಅಂದರೆ ಅದ್ರ ಬಗ್ಗೆ ಭಾಳ ನಂಬಿಕೆ ಇಟ್ಕೊಂಡ್ರು. ನಾವು ಈ ದೇಹ ಬಿಟ್ಟಿದ ತಕ್ಷಣ ಮುಗಿದೋಗಿದ್ರೆ ಜೀವನನೇ ಮುಗಿದೋಗ್ತಾನಾಗಿದ್ರೆ ಪ್ರಪಂಚ ಇಷ್ಟು ಜನ ಇರ್ತಾನೆ ಇರಲಿಲ್ಲ ಸರ್. ಅಧ್ಯಾತ್ಮದ ಶ್ಲೋಕಗಳೇನು ಬರುತ್ತಾ ಸರ್ ನಿಮಗೆ? ಶ್ಲೋಕ ಏನಿಲ್ಲ ಸರ್. ಸರಳವಾಗಿ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಅಷ್ಟೇ. ಅಷ್ಟೊಂದು ಶ್ಲೋಕಗಳನ್ನ ಅಧ್ಯಯನ ಮಾಡೋಂಥದ್ದು ಅದನ್ನು ಪಠನ ಮಾಡೋದು ಅದೇನಿಲ್ಲ. ಸಹಜವಾಗಿ ತಿಳ್ಕೊಂಡು ಅಷ್ಟೇ. ಈ ಹೋರಾಟ ಶುರು ಮಾಡಾದ್ಮೇಲೆ ಮೂಡ ಪ್ರಕರಣ ಅದರಲ್ಲೂ ಕೂಡ CM ಸಿದ್ದರಾಮಯ್ಯನವರ ವಿರುದ್ಧ ಕಾನೂನು ಸಮರ ಮಾಡುವಂತ ಶುರು ಮಾಡಿದ್ಮೇಲೆ ಯಾರಾದರೂ ಬೆದರಿಕೆ ಕರೆಗಳನ್ನ ಮಾಡುವಂಥದ್ದು, ಬೆದರಿಕೆ ಒಡ್ಡುವಂಥದ್ದು ಏನಾದರೂ ಮಾಡಿದಾರ ಸರ್? ಇಲ್ಲ ಸರ್, ನೇರವಾಗಿ ಆ ಥರ ಯಾವುದು ಬಂದಿಲ್ಲ ಸರ್. ಪರೋಕ್ಷವಾಗೆಲ್ಲ ಮಾಡಿದ್ದಾರೆ. ನನ್ನನ್ನು ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ದಾರೆ. ಬರಲಿ, ನಾನು ಎಲ್ಲಿಗೆ ಬರಬೇಕು ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಇವತ್ತು ಕೂಡ ಎಲ್ಲ ಕಡೆಯೂ ಒಬ್ಬನೇ ಓಡಾಡ್ತೀನಿ ಹೊರತು ನನಗೆ ಹೆದರ್ಕೊಂಡು ಮೂಲೆ ಕೂತ್ಕೊಳ್ಳೋಂತಾಗಲಿ ಅಥವಾ ನನಗೆ ಭದ್ರತಾ ಸಿಬ್ಬಂದಿ ಕೊಡಲೇಬೇಕು ಅಂತ ಒತ್ತಡ ಅವೆಲ್ಲ ಏನೂ ಮಾಡ್ತಿಲ್ಲ. ಅದು ಹೆಂಗೆ ಸರ್, ಇದು ಒಬ್ಬರೇ ಓಡಾಡೋಂಥ ಶಕ್ತಿ ಹೆಂಗೆ ಅಂತ? ಸರ್ ಅದೇ ಹೇಳಿ ಸರ್, ನೈತಿಕ ಶಕ್ತಿ ಸರ್. ನನಗೆ ಒಂದು ಎಲ್ರಿಗೂ ಹೇಳೋಂಥದ್ದು ಅದು ನೈತಿಕ ಶಕ್ತಿ ಮುಂದೆ ಯಾವ ಶಕ್ತಿ ನಿಲ್ಲಲ್ಲ ಸರ್. ಸೊ ಅದಕ್ಕೆ ನಾನೊಂದು ಉದಾಹರಣೆ. ಸೊ ನಾನು ಹೇಳಿದೆ ಸರ್, ಈಗಾಗಲೇ ನಾನು ಕನಸಲ್ಲೂ ಕೂಡ ಒಬ್ಬರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಾನಲ್ಲ, ಕೆಟ್ಟದ್ದು ಬಯಸೋನಲ್ಲ. ಸೊ ಸಮಾಜಕ್ಕೆ ಮತ್ತು ಎಷ್ಟು ಜನಕ್ಕೆ ಸಾಧ್ಯ ಅಷ್ಟು ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತಲೇ ಅವತ್ತೂ ಕೂಡ ಕನಸಲ್ಲಿ ನಾನು ಮಾಡೋದು. ಹೇಳ್ದ ನನ್ನ ವೈಯಕ್ತಿಕ ಜೀವನ ಬದುಕನ್ನು ಪಕ್ಕಕ್ಕಿಟ್ಟು ನಾನು ಸಾಮಾಜಿಕವಾಗಿ ಜನರ ನೊಂದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾರೆ. ಹಾಗಾಗಿ ನನಗೆ ಕೆಟ್ಟದಾಗುತ್ತೆ ನಾನು ಯಾವತ್ತೂ ನಿರೀಕ್ಷೆ ಮಾಡಿಲ್ಲ ಸರ್. ಸುಮ್ಮನೆ ಅವೆಲ್ಲ ಪ್ರಯತ್ನಗಳು ನಡೀತೆ, ಮಾತುಗಳು ನಡೀತೆ ಸರ್. ಒಬ್ಬ ಇನ್ಸ್ಪೆಕ್ಟ್ರು ನನ್ನ ಹಣೆಗೆ ಗನ್ನಿಟ್ಟು ಹೊಡಿತೀನಿ ಹೊಡಿತಂದೆ. ಸುಮಾರು 2015 ಒಂದು ವರ್ಷದಿಂದ ಯಾವುದೊಂದು ವಿಚಾರಕ್ಕೆ ಒಂದು ವಿಚಾರಕ್ಕೆ ದಾಖಲೆ ಕೊಡೋ ವಿಚಾರ ನನಗೂ ಅವ್ರಿಗೂ ಸ್ವಲ್ಪ ಇದಾಯಿತು. ಸಡನ್ನಾಗಿ ಇಟ್ಟು ಹೊಡೀನಿ ಅಂತಂದೆ. ಅದಕ್ಕೆಲ್ಲ ಜೀವಕ್ಕೆ ಎದುರಾನಲ್ಲ ನಾನು ಸರ್. ನಾನು ಇಲ್ಲಿ ಹುಟ್ಟಬೇಕು, ಇಲ್ಲಿ ಭೂಮಿಯಲ್ಲಿ ಇರಬೇಕು ಅಂತ ಏನು ಅರ್ಜಿ ಹಾಕ್ಕೊಂಡು ಹುಟ್ಬೋದಿನಲ್ಲ. ಯಾವುದೋ ಒಂದು ಕಾರಣ ಶಕ್ತಿ ಅಂದರೆ ದೇವರಂತ ನಾವು ಏನು ಹೇಳ್ತೀವಿ ಆ ಶಕ್ತಿ ನಮ್ಗೆ ಇಲ್ಲಿ ಕಳಿಸಿದೆ. ನನಗೆ ಈ ಕೆಲಸ ಮಾಡೋಂಥ ನನಗೆ ಪ್ರೇರಣೆ ಕೊಡ್ತಾ ಇದೆ, ನಾನು ಮಾಡ್ತಾಯಿದ್ದೀನಿ. ಅವ್ರು ಯಾವಾಗ ಕರ್ಕೋಬೇಕು ಅಂದರೆ ಯಾವ ಮುಖದ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಅದರಲ್ಲಿ ನಂದೇನಿದೆ ಇಲ್ಲಿ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅನ್ನೋ ರೀತಿಯಲ್ಲಿ ಬರುವಾಗ ಬರೀ ಕೈಲಿ ಬಂದಿದ್ದೀನಿ, ಹೋಗುವಾಗ ಬರೀ ಕೈಲಿ ಹೋಗ್ತೀನಿ. ಏನಿದೆ ಅದಕ್ಕೆ ಯಾಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು? ಅಲ್ಲ, ಕುಟುಂಬದವ್ರಿಗೆ ಆತಂಕ ಇಲ್ವಾ ಸರ್? ಯಾಕೆಂದ್ರೆ ಸ್ನೇಹ ಕೃಷ್ಣ ಅವ್ರಿಗೆ ಏನಾರ ಆಗ್ಬಿಟ್ರೆ ಕುಟುಂಬದ ಗತಿ ಏನು ಸರ್? ನೀವು ಆ ರೀತಿ ಆತಂಕ ಪಟ್ರೆ ನಾವು ರಸ್ತೆಯಲ್ಲಿ ಓಡಾಡಂಗಿಲ್ಲ ಸರ್. ನಾವು ರಸ್ತೆಯಲ್ಲಿ ಸರಿಯಾಗಿ ಹೋಗ್ತಿದ್ರು ಕೂಡ ಯಾವನ ಬಂದು ಗುದ್ದಿಸಿದ್ರೆ ಅವೆಲ್ಲ ಸಾವು ಬಂದೇ ಬರುತ್ತೆ. ನಾವು ಸಾವಾಗ ಎದ್ರಕೊಂಡು ಆ ಥರ ಆತಂಕ ಪಟ್ರೆ ನಾವು ಏನು ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ. ಅದನ್ನ ಹೇಳಿದ್ರೆ ನನ್ನನ್ನು ನಂಬ್ಕೊಂಡಿದ್ರೆ ನಾನು ದೇವ್ರು ನಂಬ್ಕೊಂಡಿದ್ದೀನಿ. ಸೊ ನನಗೇನಾರು ಆಯಿತು ಅಂದ್ರೆ ಅವ್ರಿಗೇನು ಮಾಡ್ಬೇಕಂದ್ರೆ ಮಾಡ್ತಾ ದೇವ್ರು ಅಂತ ಹೇಳಿ ನನಗೆ ನಂಬಿಕೆ, ಬಲವಾದ ನಂಬಿಕೆ ಇದೆ. ಈ ಪ್ರಪಂಚ ನಡೀತಾ ಇರೋದೇ ಒಂದು ಶಕ್ತಿ ಮೇಲೆ ಸರ್. ನನ್ನ ನಂಬಿಕೆ ಈಗ ಹೇಳ್ದ ಆಧ್ಯಾತ್ಮಿಕ ಸಾಧನೆ ಮಾಡೋದ್ರಿಂದ ಆ ನಂಬಿಕೆಗಳು ನನಗೆ ಬಲವಾಗಿದೆ. ಸೊ ಅದೇ ನಡೀತಾ ಹೋಗ್ತಾ ಇದೆ. ಹೋಗ್ಲಿ, ಆಫರ್ ಏನಾದರೂ ಬಂದಿದೆಯಾ ಸರ್? ಈ ಹೋರಾಟ ನಿಲ್ಲಿಸ್ಬಿಡು, ನಿನ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತಂದೇಳಿ ಬಂದಿದೆ ಸರ್. ಪ್ರಯತ್ನಗಳು ನಡೀತಿದೆ. ನಾನು ಯಾವತ್ತೂ ಇವತ್ತಿಂದಲ್ಲ ಸರ್, ನಮ್ಮ ಆರಂಭ ಹೋರಾಟದಲ್ಲೂ ಕೂಡ ಅವೆಲ್ಲ ಬರ್ತಾನೆ ಇರ್ತದೆ, ಹೋಗ್ತಾ ಇರ್ತದೆ. ಯಾವುದಕ್ಕೂ ಅದು ಒಳಗಾವನ